ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಮೈ ಮಾರ್ನಿಂಗ್ ರೊಟೀನ್. ಸೊ ಮಾಮೂಲಿ ಏನು ಹೇಳ್ತಿದ್ದಂಗೆ ಮಾಡ್ತೀವೋ ಅದನ್ನೇ ಸ್ಟಾರ್ಟಿಂಗು. ಸೊ ಬಾಗಿಲೆಲ್ಲ ಗುಡಿಸ್ಬಿಟ್ಟು ಆಮೇಲೆ ಬಾಗಿಲನ್ನು ತೊಳೆದ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೆ. ಬಾಗಿಲು ತೊಳಿತಿರುವಾಗಲೇ ಆಲ್ರೆಡಿ ಚಿಕ್ಕ ಮಳೆ ಬರ್ತಾಯಿತ್ತು. ಸರಿ ಬಂದರೆ ಬರಲಿ, ರಂಗೋಲಿ ಹಾಕ್ತೆ ಹೋದರೆ ಮನ್ಸಿಗೆ ಸಮಾಧಾನ ಆಗೋಲ್ಲ, ಹಾಗಾಗಿ ರಂಗೋಲಿ ಹಾಕಿಬಿಡೋಣ ಅಂತೇಳಿ ಹಾಕ್ತಾಯಿದ್ದೆ. ಅದು ಲೈಟಾಗಿ ಬರ್ತಾಯಿತ್ತು, ಮಳೆ ಬಂದರೆ ಬರಲಿ ಅಂತಲೇ ಹಾಕ್ತಾಯಿದ್ದೆ. ಜಾಸ್ತಿ ಏನೂ ಹಾಕೋಕ್ಕೋಗಿಲ್ಲ, ಚಿಕ್ಕಕ್ಕೊಂದು ಸ್ಟಾರ್ ಟೈಪಲ್ಲಿ ಬಿಡಿಸೋಣ ಅಂದ್ಕೊಂಡೆ, ಮತ್ತೆ ಬೇಡ ಬಿಡು ಬೇರೆ ಥರ ಟ್ರೈ ಮಾಡೋಣ ಅಂತೇಳಿ ಈ ಥರ ಬಿಡಿಸ್ದೆ. ಹೇಗಿದೆ ಅನ್ನೋದನ್ನ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಸೊ ರಂಗೋಲಿ ಹಾಕ್ತಿದ್ದಾಗೆ ನಮ್ಮದು ಹೂವಿನ ಗಿಡ ಇದೆಯಲ್ಲ, ಸೊ ನಮ್ಮದು ಅನ್ನೋಕ್ಕಾಗಲ್ಲ, ಆ ಕಡೆಯವ್ರದ್ದು, ಬಟ್ ಅವ್ರು ಕೀಳೋದಿಲ್ಲ. ಸೊ ನಾನು ಹಾಗಾಗಿ ಕಿತ್ಕೊತೀನಿ. ಅದು ಹೂವು ಬಿಟ್ಟಿತ್ತು, ತುಂಬಾ ಬಿಟ್ಟಿತ್ತು, ಬಟ್ ನನಗೆ ಬೇಕಾಗಿರೋಷ್ಟೇ ನಾನು ಕುಯ್ಕೊಂಡೆ. ಸುಮ್ಮನೆ ಕುಯ್ದು ಯಾಕೆ ವೇಸ್ಟ್ ಮಾಡೋದು ಅಂತ. ಸೊ ಮಳೆ ಬಂದಿತ್ತಲ್ಲ, ಅದೆಲ್ಲ ನೀರು ನಿಂತಿತ್ತು, ಏನೋ ಒಂಥರ ಚೆನ್ನಾಗಿತ್ತು. ಅದನ್ನು ಹಾಗೆ ಅಳ್ಳಾಡಿಸ್ಬಿಟ್ಟು ಅದನ್ನು ಗಿಡನ ಅಳ್ಳಾಡಿಸ್ಬಿಟ್ಟು ಅದೇ ಹೂವನ್ನು ತೊಗೊಂಡೋಗಿ ಬಾಗಿಲಿಗೆ ಇಟ್ಬಿಟ್ಟು ಹಾಗೇ ರಂಗೋಲಿಗೂ ಇಟ್ಟೆ. ಸೊ ಆವತ್ತಿಂದು ಡೇ ಫುಲ್ಫಿಲ್ ಆದಂಗೆ ಆಯಿತು. ನೆಕ್ಸ್ಟ್ ಒಲೆ ಹೊಚ್ಚೋಣ ಅಂತ ಹೇಳಿ ಒಲೆನ ಹಚ್ಚುತ್ತಾ ಇದ್ದೆ. ಆಲ್ರೆಡಿ ಸೌದೆ ನೆಂದಿರುತ್ತಲ್ಲ, ಒತ್ತೋದು ಸ್ವಲ್ಪ ಕಷ್ಟ. ಅದನ್ನು ಒಳಗಡೆ ತೊಗೊಂಬಂದಿದ್ರು ಒಂಥರ ಥಂಡಿ ವಾತಾವರಣಕ್ಕೆ ಅದು ಬೇಗ ಒತ್ತಲ್ಲ. ಬಟ್ ಅದು ಒತ್ತಿಲ್ಲ ಅಂದರೂ ನಾವು ಬಿಡಬೇಕಲ್ಲ ಅಂತ ಹೇಳಿ ಅದ್ರ ಜೊತೆಗೆ ನಾನು ಸ್ವಲ್ಪ ಸಾಹಸ ಮಾಡ್ತಾಯಿದ್ದೆ. ಇರೋ ಬರೋ ಚಕ್ಕೆನೆಲ್ಲ ಕಿತ್ತು ಹೊಚ್ಚೋಣ ಅಂತೇಳಿ ಹೊಚ್ಚುತ್ತಾ ಇದ್ದೆ. ಅದು ಒತ್ತಿದ್ರೇ ಅಲ್ವಾ ನಮಗೆ ನೆಕ್ಸ್ಟ್ ಕೆಲಸ. ಸೊ ಹಾಗಾಗಿ ಅದು ಫಸ್ಟ್ ಲೈಟಾಗಿ ಒತ್ತುತ್ತಾ ಇತ್ತು. ಅದು ಲೈಟಾಗಿ ಉರಿತು, ಒಂದು ಸ್ವಲ್ಪ ಕೆಂಡ ಆಯಿತು ಅಂದರೂ ಆಮೇಲೆ ಅದು ಹೊತ್ಕೊಂಡ್ಬಿಡ್ತೈತೆ. ಸೊ ಹಾಗೆ ಕಾಫಿಗೆ ತೊಗೊಬಂದಿಟ್ಟೆ. ಕಾಫಿ ಕುಡಿದ್ರೇ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಮೈಂಡಿಗೆ ಬರೋದು. ಹಾಗಾಗಿ ಸೊ ನೆಕ್ಸ್ಟು ಟೀ ಆಯಿತು. ಟೀನ ಹಾಕ್ತಿದ್ದಂಗೆ ನನ್ನ ಮಕ್ಕಳೂ ಎದ್ದಿದ್ರು, ಅವರಿಗೂ ಇಬ್ಬರಿಗೂ ಟೀನ ಹಾಕಿದೆ. ಟೀ ಕುಡಿದ್ಬಿಟ್ಟು ಟೀ ಜೊತೆಗೆ ಬ್ರೆಡ್ ಇರಲೇಬೇಕು ಅವರಿಗೆ, ಬ್ರೆಡ್ಡು ಇಲ್ಲ ಬಿಸ್ಕೆಟು. ಸೊ ಅವರಿಗೆ ಬ್ರೆಡ್ಡು ಬಿಸ್ಕೆಟ್ ಕೊಟ್ಬಿಟ್ಟು ನೆಕ್ಸ್ಟು ತಿಂಡಿ ಮಾಡಿ ಬಟ್ಟೆ ಎಲ್ಲ ಮಡ್ಚೋಣ ಅಂತ ಹೇಳಿ ಅಂದ್ಕೊಂಡೆ. ಯಾಕೆ ಅಂದರೆ ಇಷ್ಟು ದಿನ ಎಲ್ಲ ಕೆದರಿ ಇಟ್ಟಿದ್ವಿ, ಹಾಗಾಗಿ ಬೀರೋದಲ್ಲಿರೋದು ಮಡ್ಚೋಣ ಅಂತ ಹೇಳಿ ಬಟ್ಟೆನೆಲ್ಲ ತೆಗೆದು ಬೆಡ್ ಮೇಲೆ ಹಾಕಿದ್ದೆ. ಅದನ್ನೆಲ್ಲ ಮಡಿಸ್ತಾ ಇದ್ದೆ. ಆಗ ಮಳೆ ಬಂತು. ಸರಿ ಮಳೆ ಬರೋ ಗ್ಯಾಪಲ್ಲಿ ಮಡ್ಚ್ಕೊಬಿಡೋಣ ಅಂತ ಹೇಳಿ ಬಟ್ಟೆನೆಲ್ಲ ಮಡ್ಚ್ಕೊಂಡೆ. ಮಳೆ ಬರುವಾಗ ಈ ಹಸ್ರು ನೋಡುವಾಗ ತುಂಬ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ನನಗಂತೂ ಆ ಥರನೇ ಫೀಲ್ ಆಗೋದು. ಆ ಟೈಮಲ್ಲಿ ಗಾಳಿ ಬಂದರೆ ಏನೋ ಒಂಥರ ತಣ್ಣಗಿರುತ್ತೆ. ಸೊ ಹಾಗಾಗಿ ನಾನು ಮಳೆ ಬರ್ತಿದ್ರೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹಾಗೆ ಬಾಗಿಲು ನೋಡ್ತಾ ಇರ್ತೀನಿ. ಮುಂದೆ ಹಿಂದೆಲ್ಲ ಹಸ್ರು ಇರುತ್ತಲ್ಲ, ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಅದು ಮಳೆಯೆಲ್ಲ ನಿಂತ ಮೇಲೆ ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ತು. ಹೂವಿನ ಗಿಡ ಬೇರೆ ತಂದಿದ್ದೆ, ಸರಿ ಅದನ್ನು ನೆಡೋಣ ಅಂತ ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಹಾಗೆ ನಟ್ಟಿದ್ರೆ ಅದರಲ್ಲಿ ಹೂವಿನ ಗಿಡ ಯಾವುದು ಹುಲ್ಲು ಯಾವುದು ಅಂತ ಗೊತ್ತಾಗಲ್ಲ ಅಂತ ಹೇಳಿ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲ ಕೆತ್ತುತ್ತಾ ಇದ್ದೆ. ಹುಲ್ಲು ಅದು ಹಸಿ ಇರೋದಕ್ಕೆ ಮಣ್ಣು ಹಗುರ ಇರಲ್ಲ, ಒಂಥರ ಗಿಡ ಬೇಗ ಬಿಟ್ಕೊಂಬರುತ್ತೆ. ಬಟ್ ಹುಲ್ಲು ಮಣ್ಣು ಬೇರೆ ಆಗೋಲ್ಲ, ಹಾಗಾಗಿ ಅದನ್ನು ಕೆತ್ಬಿಟ್ಟು ಹಾಗೆ ಬಿಡ್ತಾಯಿದ್ದೆ. ಆಮೇಲೆ ಲಾಸ್ಟಿಗೆ ನಾನೊಂದು ಅರ್ಧ ಕೆತ್ತುತ್ತಿದ್ದಂಗೆ ನಮ್ಮ ಮನೆಯವ್ರು ಆಮೇಲೆ ನಾನು ಕೆತ್ಕೊಡ್ತೀನಿ ಅಂತ ಅಂದರು. ಮಿಕ್ಕಿದದು ಮೇಲೆ ಇದ್ದಿದ್ದನ್ನೆಲ್ಲ ದೊಡ್ಡ ಇತ್ತಲ್ಲ ಹುಲ್ಲೆಲ್ಲ, ಅದನ್ನೆಲ್ಲ ಕುಯ್ದು ಹಸುಗೆ ಹಾಕಿದ್ರು. ಸೊ ನಾನೇನು ಮಾಡಿದೆ, ಅವ್ರು ಕೆತ್ಕೊಡ್ತಿದ್ದಂಗೆ ಅದನ್ನು ಹಾಗೆ ಹುಲ್ಲನ್ನ ಬೇರೆ ಮಾಡಿ ಸಪ್ರೇಟ್ ಮಾಡಿ ಅದನ್ನೆಲ್ಲ ಹಾಗೆ ತೆಗೆದಿಡ್ತಾ ಇದ್ದೆ. ಎಲ್ಲ ಒಟ್ಟು ಗುಡ್ಡೆ ಮಾಡಿಬಿಟ್ಟು ತೊಗೊಂಡೋಗಿ ಇದಕ್ಕೆ ಹಾಕೋಣ ಅಂತೇಳಿ ತಿಪ್ಪೆಗೆ ಕುಯ್ದು ದನಕ್ಕೆ ಹಾಕಿದ್ವಿ. ಮತ್ತು ಅದು ಬರದೇ ಇರೋದನ್ನೆಲ್ಲ ತೊಗೊಂಡೋಗಿ ತಿಪ್ಪೆಗೆ ಹಾಕಿದೆ. ತಿಪ್ಪೆಗೆಲ್ಲ ಹಾಕಿ ಇದು ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಅದು ಇದ್ದಿದ್ದನ್ನೆಲ್ಲ ಕೆತ್ತುತ್ತಾಯಿದ್ರು. ಎಷ್ಟೋ ತನಕ ನನ್ನಿಂದ ಕೆತ್ತೋಕ್ಕಾಗತ್ತೆ ಅಂತೇಳಿ ನಾನು ಕೆತ್ತಿಲ್ಲ. ಆಮೇಲೆ ಅಲ್ಲೆಲ್ಲ ಕಳೆ ತೆಗೆದ್ಬಿಟ್ಟು ತರಕಾರಿ ಗಿಡ ಹಾಕಿದ್ವಲ್ಲ ಅದನ್ನೆಲ್ಲ ಮಣ್ಣೇರಿಸಿದೆ. ಮತ್ತು ಫುಲ್ಲು ಈ ಕಡೆ ಕೆತ್ತಿರಲಿಲ್ಲ, ಈ ಕಡೆ ಕೆತ್ತಿದ್ದೆ. ಸೊ ಕೆತ್ತಿದಾಗ ಆ ಥರ ಇತ್ತು. ಇನ್ನು ಈ ಕಡೆ ಇನ್ನೂ ಕ್ಲೀನ್ ಮಾಡಬೇಕಿತ್ತು. ಸೊ ಅದನ್ನೇ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಇದು ಕ್ಲೀನ್ ಮಾಡಿದಾಗ ಈ ಥರ ಇತ್ತು.
ನೆಕ್ಸ್ಟು ಹೂವಿನ ಗಿಡ ನೆಡೋಣ ಇದಕ್ಕಂತಲೇ ನಾನು ಅದನ್ನು ಕ್ಲೀನ್ ಮಾಡೋಣ ಅಂತೇಳಿ ಮುಟ್ಟಿದ್ದು. ಸೊ ಅದಕ್ಕೆ ಹೂವಿನ ಗಿಡ ನೆಡೋಣ ಅಂತ ಹೇಳಿ ಹೂವಿನ ಗಿಡ ತೊಗೊಂಬಂದಿದ್ದೆ. ಎಲ್ಲಿಂದ ತೊಗೊಬಂದಿದ್ದೆ ಅಂದರೆ ನಮ್ಮ ದೊಡ್ಡಮ್ಮವ್ರ ಮನೆಯಿಂದ ಊರಿಗೆ ಹೋಗಿದ್ದೆ. ಸೊ ಅಲ್ಲಿಂದ ಗುಲಾಬಿ ಗಿಡ ಮತ್ತು ಮಲ್ಲಿಗೆ ಹೂವಲ್ಲೇ 2 ಥರ, ಒಂದು ದುಂಡು ಮಲ್ಲಿಗೆ ಮತ್ತು ಇನ್ನೊಂದು ಮಲ್ಲಿಗೆ. ಆ ದುಂಡು ಮಲ್ಲಿಗೆ ಹೆಂಗಿದೆ ಅಂದರೆ 2 ಇದು 7 ಸುತ್ತಿಂದೋ ಏನೋ ಅಂತಾರಲ್ಲ ಆ ಥರ ಸ್ಟೆಪ್ ಬೈ ಸ್ಟೆಪ್ ಐತೆ, 2 ಸ್ಟೆಪ್ ಐತೆ. 2 ಹೂವೂ ಆ ಥರನೇ ಇತ್ತು, 2 ಸ್ಟೆಪ್ ಥರ. ಸೊ ನಾನು 3 ಗಿಡ ತೊಗೊಂಬಂದಿದ್ದೆ ಒಟ್ಟು ಮಲ್ಲಿಗೆ, ದುಂಡು ಮಲ್ಲಿಗೆ ಮಾಮೂಲಿ ಇನ್ನೊಂದು ಸೂಜಿ ಮಲ್ಲಿಗೆ ಅಂತಾರೆ ಆ ಮಲ್ಲಿಗೆ. ಸೊ 3ನೂ ನಡ್ತಿದ್ದಂಗೆ ಮತ್ತು ಇನ್ನೂ 2 ನಿಂಬೆಹಣ್ಣು ಗಿಡ ಇತ್ತು. ನಿಂಬೆಹಣ್ಣು ಗಿಡ ನೆಡೋಣ ಅಂತ ಹೇಳಿ ನಿಂಬೆಹಣ್ಣು ಗಿಡನೂ ಸ್ವಲ್ಪ, ಒಂದು ದೊಡ್ಡದಿತ್ತು ಇನ್ನೊಂದು ಚಿಕ್ಕದಿತ್ತು. ಸೊ ಫಸ್ಟು ದೊಡ್ಡದು ನಟ್ಬಿಟ್ಟು ಅಲ್ಲಿರೋ ಕಳೆನೆಲ್ಲ ಕೀಳ್ತೀನಿ ಅನ್ನೋ ಫೋರ್ಸಲ್ಲಿ ಏನು ಮಾಡಿದೆ ಗೊತ್ತಾ, ಅಲ್ಲಿ ನಿಂಬೆಹಣ್ಣು ಗಿಡ ಅಲ್ಲೇ ಬಿಡಿಸ್ಬಂದ್ನೋ ಎಲ್ಲಿ ಬಿಡಿಸಿದ್ನೋ ಗೊತ್ತಿಲ್ಲ. ಅಯ್ಯೋ ನಿಂಬೆಹಣ್ಣು ಗಿಡ ಕಾಣ್ತಿಲ್ಲ ಅಂತ ಹುಡುಕ್ತಾ ಇದ್ದೀನಿ. ಬಟ್ ಅದು ಸಿಗಲಿಲ್ಲ. ಲಾಸ್ಟಲ್ಲಿ ಆಮೇಲೆ ಕಳೆ ಕಿತ್ತಾಕಿದ್ನಲ್ಲ, ಅವಸರದಲ್ಲಿ ಎಲ್ಲಾದರೂ ಕಳೆ ಒಳಗೆ ಕಿತ್ತಾಕ್ಬಿಟ್ನಾ ಅಂತೇಳಿ ಅದೆಲ್ಲ ಹುಡುಕ್ದೆ. ಮತ್ತು ಅದು ಸಿಗಲೇ ಇಲ್ಲ. ಹೋದ್ರೆ ಹೋಗಲಿ ಅಂತ ಹೇಳಿ ಹಾಗೆ ಸುಮ್ಮನೆ ಆಗ್ತಿದ್ದೆ. ಅಂದರೂ ಮನ್ಸು ಕೇಳಬೇಕಲ್ಲ, ಅಯ್ಯೋ ಅಷ್ಟು ದೂರದಿಂದ ತಗೊಬಂದು ವೇಸ್ಟ್ ಆಯ್ತಲ್ಲ ಅಂತ ಫೀಲ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಹಿಂದ್ಗಡೆನೇ ಇತ್ತು, ಅದನ್ನು ತಗೊಬಂದು ಮತ್ತೆ ನಡ್ದೆ. ಆಮೇಲೆ ಈ ಕಡೆ ಇಲ್ಲಿ ಬೀನ್ಸ್ ಗಿಡ ಹಾಕಿದ್ವಲ್ಲ, ಅದ್ರ ಕಳೆ ಎಲ್ಲ ಕೀಳೋಣ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಗಿಡಕ್ಕೆಲ್ಲ ಮಣ್ಣೇರಿಸ್ತಾ ಇದ್ವಿ. ಸೊ ಗಿಡನೂ ಚೆನ್ನಾಗಾಗಿದೆ, ಹೂವು ಬಿಡೋ ಲೆವೆಲಿಗೆ ಆಗಿದೆ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬುಡಕ್ಕೆ ಮಣ್ಣೇರಿಸ್ತಾ ಇದ್ವಿ. ಅದ್ರಲ್ಲಿ ನನ್ನ ಮಕ್ಕಳು ಬೇರೆ ಓಡಾಡಿ ಕೆಲವೊಂದು ಗಿಡಗಳ್ನ ತುಳಿದಾಕ್ಬಿಟ್ಟಿದ್ರು. ಅದಕ್ಕೆ ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಂಡ್ರೆ ಅವರೆಲ್ಲ ಓಡಾಡಲ್ಲ ಅಂತ ಹೇಳಿ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ವಿ. ಅವರು ಕೆತ್ತು ಕೊಡ್ತಿದ್ರು, ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಆಮೇಲೆ ಲಾಸ್ಟಿಗೆ ಕೆತ್ತಾದ್ಮೇಲೆ ಈ ಥರ ಇತ್ತು. ಅದೆಲ್ಲ ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಬಂದಮೇಲೆ ಒಳಗಡೆ ಪಾತ್ರೆ ಎಲ್ಲ ಮತ್ತು ಮಧ್ಯಾಹ್ನದ್ದೆಲ್ಲ ಸರಿ ಒಂದೇ ಸತಿ ಕೆಲಸ ಮಾಡಿಬಿಟ್ಟು ಆಮೇಲೆ ಫ್ರೆಶ್ ಆಗೋಣ ಅಂತ ಹೇಳಿ ಪಾತ್ರೆನೆಲ್ಲ ತೊಳಿತಾ ಇದ್ದೆ. ಪಾತ್ರೆ ಬೆಳಗ್ಗೆ ತಿಂಡಿ ಮಾಡಿದ್ದೆ, ಟೊಮೊಟೊ ಬಾತ್ ಮಾಡಿದ್ದೆ. ಸೊ ಹಾಗಾಗಿ ಪಾತ್ರೆ ಜಾಸ್ತಿ ಇರಲಿಲ್ಲ, ಅವ್ರು ತಿಂದೋಗಿರೋದಷ್ಟೇ ಇತ್ತು. ಸೊ ಅದನ್ನೆಲ್ಲ ತೊಳಿತಿದ್ದಂಗೆ ನೆಕ್ಸ್ಟು ಬಟ್ಟೆನೂ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಸೊ ಬಟ್ಟೆ ಎಲ್ಲ ತೊಳೆದು ಒಣೆ ಹಾಕ್ತಾಯಿದ್ದೆ. ಬಟ್ಟೆ ಎಲ್ಲ ಒಣಗಾಕ್ತಿದ್ದಂಗೆ ಇದು ಟೌನಿಗೆ ಹೋಗೋಣ ಅಂದ್ಕೊಂಡೆ, ಮತ್ತು ಯಾಕೋ ಬೇಡ ಅನ್ನಿಸ್ತು, ಸುಮ್ಮನೆ ಆದೆ. ಇನ್ನೇನು ಹೋಗಿ ಬರೋಷ್ಟೊತ್ತಿಗೆ ಮತ್ತೆ ಲೇಟ್ ಆಗುತ್ತೆ, ತರಕಾರಿ ತರಬೇಕಿತ್ತು. ಹಾಗಾಗಿ ಹೋಗೋದೇ ಬೇಡವೋ ಅಂದ್ಕೊಂಡು ಸುಮ್ಮನಾದೆ. ನಮ್ಮ ಮನೆಯವ್ರು ನಾನೇ ತರ್ತೀನಿ ಬಿಡ್ರಿ ಅಂತ ಅಂದರು. ಹಾಗಾಗಿ ಅವರೇ ತರಲಿ ಅಂತ ಸುಮ್ಮನಾಗಿ ನಾನು ಬಟ್ಟೆ ಎಲ್ಲ ಹಾಕ್ತಾಯಿದ್ದೆ. ಯಾಕೆ ಇದರಲ್ಲಿ ಹಿಂಡ್ತಾ ಇದ್ದೀನಿ ಅಂದರೆ, ಇವಾಗ ಮಳೆ ಅಲ್ವಾ, ಯಾವ ಟೈಮಲ್ಲಿ ಮಳೆ ಬರುತ್ತೆ ಯಾವ ಟೈಮಲ್ಲಿ ಬಿಸಿಲು ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಅದನ್ನು ಕಂಫರ್ಟಲ್ಲಿ ಒಗಿತಿದ್ದಂಗೆ ಕಂಫರ್ಟಲ್ಲಿ ನೆನೆ ಹಾಕಿದ್ದೆ. ಸೊ ಹಾಗಾಗಿ ಕಂಫರ್ಟಲ್ಲಿ ನೆನೆ ಹಾಕಿದ್ರೆ ಬೇಗ ಒಣಗ್ತೈತೆ, ಗಾಳಿಗೆ ಸ್ಮೆಲ್ ಬರೋದಿಲ್ಲ ಅಂತ ಹೇಳಿ ಕಂಫರ್ಟಲ್ಲಿ ಹಾಕ್ತೀನಿ. ಈ ಟೈಮಲ್ಲಿ ಮಾತ್ರ ಕಂಫರ್ಟ್ ಯೂಸ್ ಮಾಡ್ತೀನಿ. ಅವ್ರ ಯೂನಿಫಾರ್ಮ್ ಇರುತ್ತೆ, ಮಕ್ಕಳು ಸ್ಕೂಲಿಗೆ ಹೋಗೋ ಬಟ್ಟೆ ಎಲ್ಲ ಇರುತ್ತಲ್ಲ, ಹಾಗಾಗಿ ನಾನು ಕಂಫರ್ಟ್ ಯೂಸ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.